ಸ್ಮೈಲಿ ಬೈ ಅದ್ದಲ್ವಾ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅರ್ಪಿತಾ ಶೇಖರ್. ಈ ವಿಡಿಯೋದಲ್ಲಿ ನಾನು ಪಾಲಕ್ ಹಾಗೂ ಪನ್ನೀರ್ನ ಯೂಸ್ ಮಾಡಿಬಿಟ್ಟು ಪಾಲಕ್ ಪನ್ನೀರ್ ಹೇಗ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಯಾರಾದ್ರೂ ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಪಾಲಕ್ ಪನ್ನೀರ್ ಹೇಗ್ ಮಾಡೋದು, ಪಾಲಕ್ ಪನ್ನೀರ್ ಮಸಾಲ ಹೇಗ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಬನ್ನಿ ಹೋಗೋಣ, ನೋಡೋಣ. ಪಾಲಕ್ ಪನ್ನೀರ್ ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ಒಂದ್ಸರಿ ನೋಡ್ಕೊಂಡು ಬಂದ್ಬಿಡೋಣ ಡೀಟೇಲ್ ಆಗಿ. ಪಾಲಕ್ ಸೊಪ್ಪನ್ನು ಒಂದೆರಡು ಸರಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪು ತೊಳೆದು ಇಟ್ಕೊಂಡಿದ್ದೀನಿ, ಮಣ್ಣಿರುತ್ತಲ್ವಾ. ಹಾಗೆ 200 ಗ್ರಾಮ್ ಪನ್ನೀರನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೊಟೊ 2 ಮೀಡಿಯಮ್ ಸೈಜು, ಈರುಳ್ಳಿ 2, ಹಾಗೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಎಣ್ಣೆ ಬದಲು ತುಪ್ಪ ಕೂಡ ಯೂಸ್ ಮಾಡ್ಬೋದು, ಧನಿಯಾ ಪುಡಿ ಸ್ವಲ್ಪ, ಹಾಗೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸು, ಅರಿಶಿನದ ಪುಡಿನ ಇಟ್ಕೊಂಡಿದ್ದೀನಿ. ಒಂದೇ ಮೆಣಸಿನ್ಕಾಯಿ, ಯಾಕಂದರೆ ತುಂಬ ಖಾರ ಇರೋದ್ರಿಂದ ಒಂದೇ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಪುಡಿ ಅಂದರೆ ಜೀರಾ ಪೌಡರ್, ಹಾಗೆ ಸಾಲ್ಟು, ಗರಂ ಮಸಾಲ, ಫ್ರೆಶ್ ಕ್ರೀಮ್ನ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಗ್ಯಾಸ್ ಮೇಲೆ ಸ್ವಲ್ಪ ಒಂದು ಪಾತ್ರೆಯಲ್ಲೋ ಒಂದು ಬಾಣಲೆಲ್ಲಾದರೂ ಪರವಾಗಿಲ್ಲ ನೀರನ್ನು ಇಟ್ಬಿಟ್ಟು 1-2 ನಿಮಿಷ ಬಿಸಿ ಮಾಡಿ, ಆ ಬಿಸಿ ನೀರಿಗೆ ಪಾಲಕ್ ಸೊಪ್ಪನ್ನು ಹಾಕಿ ಫುಲ್ಲಾಗಿ ನೆನಿಬೇಕು. ಹಾಗೆ ಒಂದು 2 ಮಿನಿಟ್ಸ್ ಬಿಡಿ, ಹಾಗೆ ಪ್ರೆಸ್ ಮಾಡಿಬಿಡಿ. ಜಾಸ್ತಿ ಬಿಸಿಯಾಗಿರೋಂಥ ನೀರಲ್ಲಿ ಹಾಕೋದು ಬೇಡ, ಮೀಡಿಯಮ್ ಆಗಿರೋಂಥ ನೀರಲ್ಲಿ ಹಾಕಿಬಿಟ್ಟು ಹಾಗೆ ಪ್ರೆಸ್ ಮಾಡಿ. ಯಾಕಂದರೆ ಜಾಸ್ತಿ ಬಿಸಿಯಾಗಿಬಿಟ್ರೆ ಪಾಲಕ್ ಸೊಪ್ಪೆಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ. ಹಾಗೆ ಸ್ವಲ್ಪ ಲೈಟಾಗಿರೋ ಬಿಸಿನೀರಲ್ಲಿ ಅದನ್ನು ಪ್ರೆಸ್ ಮಾಡಿ ಸ್ವಲ್ಪ ಮೆತ್ತಗಾಗಬೇಕದು. ಆಮೇಲೆ ಸ್ವಲ್ಪ ಟೈಮ್ ಆದಮೇಲೆ ಹೀಗಾಗುತ್ತೆ. ಅದು ಮೆತ್ತಗಾದ್ಮೇಲೆ ಹಾಗೆ ಎತ್ತಿ ಬೇರೆ ಪ್ಲೇಟಿಗೆ ಎತ್ತಿಟ್ಕೊಬಿಡಿ. ನೆಕ್ಸ್ಟ್ ಒಂದು ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಜೀರಿಗೆ ಚಟಪಟ ಅಂತ ಅಂದಮೇಲೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಅದು ಕಲರ್ ಚೇಂಜ್ ಆಗಿಬಿಡುತ್ತೆ ಸ್ಪೀಡಾಗಿ. ಜಾಸ್ತಿ ಹೀಟ್ ಆಗಿದ್ದರೆ ಬ್ಲ್ಯಾಕ್ ಆಗಿಬಿಡುತ್ತಲ್ವ, ಹಾಗಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಗೆ ಬೆಳ್ಳುಳ್ಳಿ, ಶುಂಠಿನ ಹಾಕಿ ಅದ್ರ ಜೊತೆಗೆ ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡಿ. ನಾನು ಸ್ವಲ್ಪ ಮಿಸ್ಟೇಕಾಗಿ ಸೈಡಲ್ಲಿ ಇಟ್ಟಿರೋದ್ರಿಂದ ನೋಡಲಿಲ್ಲ, ಹಾಕೋದು ಮರ್ತುಬಿಟ್ಟೆ. ನೀವು ಅದರ ಜೊತೆಗೆ ಮೆಣಸಿನ್ಕಾಯಿ 1-2 ಹಾಕೋಬೋದು. ಯಾಕಂದರೆ ನನ್ನ ಹತ್ರ ನಾನಿಟ್ಟಿರೋ ಮೆಣಸಿನ್ಕಾಯಿ ತುಂಬ ಖಾರ ಇರೋದ್ರಿಂದ ಒಂದೇ ಹಾಕಿದ್ದೀನಿ. ಹಾಗೆ ಕಟ್ ಮಾಡಿ ಇಟ್ಟಿರೋಂಥ ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಅದು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಿ ಚೆನ್ನಾಗಿ. ಆಮೇಲೆ ಕಟ್ ಮಾಡಿರೋಂಥ ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಟೊಮೊಟೊ ಸ್ವಲ್ಪ ಸ್ಮ್ಯಾಶ್ ಆಗಬೇಕು ಚೆನ್ನಾಗಿ, ಅದರಲ್ಲಿ ಬೆಂದು ಮೆತ್ತಗಾಗಬೇಕು. ಬೇಗನೆ ಟೊಮೊಟೊ ಸಾಫ್ಟ್ ಆಗಬೇಕು ಅಂದರೆ ಮೇಲ್ಗಡೆ ಸ್ವಲ್ಪ ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ. ಆಮೇಲೆ ಅದನ್ನು ಸ್ವಲ್ಪ ಟೈಮ್ ಆರೋದಕ್ಕೆ ಬಿಡಿ. ಆರಿ ಸ್ವಲ್ಪ ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಅದನ್ನು ಹಾಕ್ಕೊಂಡ್ಬಿಡಿ ಎಲ್ಲದನ್ನು. ಹಾಗೆ ಪಾಲಕ್ಕನ್ನು ಬಿಸಿನೀರಲ್ಲಿ ಎತ್ತಿಟ್ಕೊಂಡಿದ್ನಲ್ವ, ಅದು ಕೂಡ ತಣ್ಣಗಾಗಿರುತ್ತೆ. ಅದನ್ನು ಹಾಕಿ, ಒಂದು ವೇಳೆ ಬಿಸಿ ನೀರಲ್ಲೇ ಹಾಕಿದರೆ, ನೀವು ಜಾಸ್ತಿ ಬಿಸಿ ಇದ್ದರೆ ತೆಗೆದ ತಕ್ಷಣ ಅದನ್ನು ತಣ್ಣೀರಿಗೆ ಹಾಕಿಟ್ಬಿಡಿ. ಇದು ಆರೋಗಿದೆ. ಇದನ್ನು ಕೂಡ ಪಾಲಕ್ ಜೊತೆಗೆ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ನಾನು ಫ್ರೈ ಮಾಡಬೇಕಾದ್ರೆ ಈ ಮೆಣಸಿನ್ಕಾಯಿನ ಹಾಕಿರಲಿಲ್ಲ. ಆಮೇಲೆ ನೆನಪಾಯಿತು ಅಂತ ಹೇಳಿಬಿಟ್ಟು ಪಕ್ಕದಲ್ಲಿ ನೋಡಿದ್ನಲ್ವ, ಅದನ್ನು ಸಪ್ರೇಟಾಗಿ ಫ್ರೈ ಮಾಡಿ ಇದ್ರ ಜೊತೆಗೆ ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಇದು ಫುಲ್ಲು ಪೇಸ್ಟು ನೈಸಾಗಿ ಬರಬೇಕು. ನೈಸಾಗಿ ಬಂದರೆ ಚೆನ್ನಾಗಿರುತ್ತೆ. ಯಾಕಂದರೆ ಪಾಲಕ್ ಪನ್ನೀರಲ್ಲಿ ಯಾವುದು ಒರಟು ರಫ್ ಆಗಿರಬಾರ್ದು, ಎಲ್ಲ ಸಾಫ್ಟಾಗೇ ಇರಬೇಕು ಖಾರ. ಇದು ತುಂಬ ಸಾಫ್ಟಾಗಿದೆ. ನೋಡಿ ಹೇಗಾಗಿದೆ ಅಂದರೆ ತುಂಬ ಸಾಫ್ಟಾಗಿ ಬಂದಿದೆ ಇದು. ಈಗ ನಾವು ಇನ್ನೊಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಬಿಸಿ ಆದಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಯಾಕಂದರೆ ನಾವಿವಾಗ ಅರಿಶಿನದ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನದ ಪುಡಿ ಅದು ಹೈ ಫ್ಲೇಮಲ್ಲಿ ಇದ್ಬಿಟ್ರೆ ಬ್ಲ್ಯಾಕ್ ಆಗಿ ಹೋಗಿಬಿಡುತ್ತೆ. ಅರಿಶಿನದ ಪುಡಿ, ಹಾಗೆ ಧನಿಯಾ ಪುಡಿ, ಸ್ವಲ್ಪ ಖಾರದ ಪುಡಿನ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ಳಿ. ಖಾರಕ್ಕೆ ನಿಮಗೆ ಎಷ್ಟು ತಿಂತೀರಾ ಅಂತ ಹೇಳಿಬಿಟ್ಟು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಖಾರ. ಹಾಗೆ ಅದನ್ನು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಯಾಕಂದರೆ ಬ್ಲ್ಯಾಕ್ ಆಗಿಬಿಡುತ್ತೆ. ಎಷ್ಟು ಬೇಗ ಬ್ಲ್ಯಾಕ್ ಆಗುತ್ತೆ ಅಂದರೆ ಅಷ್ಟು ಬೇಗ ಬ್ಲ್ಯಾಕ್ ಆಗಿಬಿಡುತ್ತೆ.
ಹಾಗೆ ನೀವು ಮಿಕ್ಸಿ ಮಾಡಿ ಇಟ್ಕೊಂಡಿರೋಂಥ ಪಾಲಕ್ ಕೂಡ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅದು ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮಿಕ್ಸ್ ಮಾಡ್ಬೋದು, ಜಾಸ್ತಿ ಇಟ್ಕೊಬಿಟ್ರಿ ಅಂದರೆ ಅದು ಚಟ ಅಂತ ಹಾರ್ತಾ ಇರುತ್ತೆ, ಅದು ಗಟ್ಟಿಯಾಗಿರೋದ್ರಿಂದ ಸಿಡಿಯುತ್ತೆ. ಹಾಗಾಗಿ ಸ್ವಲ್ಪ ಲೋ ಫ್ಲೇಮಲ್ಲೇ ನೀವು ಮಾಡಬೇಕಾಗುತ್ತೆ ಈ ಪಾಲಕ್ ಪನ್ನೀರನ್ನ. ಹಾಗೆ ಮೇಲ್ಗಡೆ ನಾನು ಸ್ವಲ್ಪ ಜೀರಾ ಪೌಡರ್ನ ಹಾಕಿ ಹಾಗೆ ಗರಂ ಮಸಾಲೆ ಪೌಡ್ರ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಇದನ್ನು ಕೂಡ ಚೆನ್ನಾಗಿ ತಿರುಗಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ಪಾಲಕ್ ತಿನ್ನೋದ್ರಿಂದ ಕೂಡ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಇದು ಕೂಡ ತೂಕ ಕಡಿಮೆ ಆಗುತ್ತೆ, ವೆಯ್ಟ್ ಲಾಸ್ ಆಗೋದಕ್ಕೆ ತಿನ್ಬೋದು. ಇದು ಚರ್ಮಕ್ಕೆ ಒಳ್ಳೆಯದು, ನಮ್ಮ ಚರ್ಮಕ್ಕೆ ಒಳ್ಳೆಯದು. ಕ್ಯಾನ್ಸರ್ ಕಾಯಿಲೆ ಕೂಡ ಬರಲ್ಲ ಇದರಿಂದ. ಹಾಗೆ ಕಣ್ಣಿಗೆ ಕೂಡ ತುಂಬ ಒಳ್ಳೆಯದು. ಹಾಗೆ ಇದು ಮೋಷನ್ ಪ್ರಾಬ್ಲಮ್ ಇರೋರು ಕೂಡ ತಿನ್ಬೋದು, ತುಂಬ ಒಳ್ಳೆಯದು. ಮಿಕ್ಸಿ ಜಾರಿನಲ್ಲಿರೋ ಸ್ವಲ್ಪ ಪಾಲಕ್ ಉಳಿದಿತ್ತಲ್ವ, ಅದನ್ನು ಕೂಡ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಪಾಲಕ್ ಸೊಪ್ಪು ಹೃದಯಕ್ಕಂತೂ ತುಂಬ ಒಳ್ಳೆಯದು. ಹೃದಯದಲ್ಲಿ ರಕ್ತನಾಳ ಇರುತ್ತಲ್ವ, ಅದು ಬ್ಲಾಕ್ ಆಗದೆ ಇರೋ ಥರ ನೋಡ್ಕೊಳ್ಳುತ್ತೆ. ಹಾಗೆ ನಾನು ಈಗ ಮೇಲ್ಗಡೆ ರುಚಿ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪನ್ನು ಆ್ಯಡ್ ಮಾಡಿಬಿಟ್ಟು ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಯಾಕಂದರೆ ಸ್ವಲ್ಪ ಟೈಮ್ ಗ್ಯಾಪ್ ಬಿಟ್ರೂ ತಳ ಹಿಡಿದ್ಬಿಡುತ್ತೆ. ಗಟ್ಟಿ ಇರೋದ್ರಿಂದ ಬೇಗನೆ ತಳ ಹಿಡಿಯುತ್ತೆ, ಹಾಗಾಗಿ ತಿರುಗಿಸ್ತಾನೆ ಇರಬೇಕು. ನಾನೊಂದು ಸ್ವಲ್ಪ ಹೊತ್ತು 1 or 2 ಮಿನಿಟ್ಸು ನಾನು ಇವಾಗ ಲಿಡ್ನ ಕ್ಲೋಸ್ ಮಾಡಿ ಬಿಟ್ಟಿದ್ದೀನಿ. ಈಗ ಓಪನ್ ಮಾಡಿ ನೋಡಿದ್ರೆ ಕೊತ ಅಂತ ಕುದೀತಾ ಇದೆ. ಇದನ್ನು ಮತ್ತೆ ಇನ್ನೊಂದು ಸರಿ ತಿರುಗಿಸ್ಬಿಟ್ಟು ಪನ್ನೀರ್ ಇರುತ್ತಲ್ವ, ಪನ್ನೀರು ಯಾವುದೇ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬಾರ್ದು. ಪಾಲಕ್ ಪನ್ನೀರಿಗೆ ಹಸಿ ಪನ್ನೀರನ್ನೇ ಯೂಸ್ ಮಾಡಬೇಕಾಗುತ್ತೆ. ಈಗ ನಾನು ಫ್ರೆಶ್ ಕ್ರೀಮ್ನ ಹಾಕ್ತಾಯಿದ್ದೀನಿ. ಇದು ಅಮೂಲ್ ಫ್ರೆಶ್ ಕ್ರೀಮ್ನ ಸಿಗುತ್ತೆ, ಈಗೆಲ್ಲ ಕಡೆ ಕ್ರೀಮ್ ಸಿಗುತ್ತೆ. ಆ ಅಮೂಲ್ ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ, ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಾಗೆ ಪನ್ನೀರ್ ಕೂಡ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಪನ್ನೀರಲ್ಲಿ ಜಾಸ್ತಿ ಕೊಬ್ಬಿನಂಶ ಇರೋದಿಲ್ಲ. ಕೊಬ್ಬಿನಂಶ ಇಲ್ಲದೆ ಇರೋ ಕಾರಣ ಅದು ಕೂಡ ತೂಕ ಕಡಿಮೆ ಮಾಡುತ್ತೆ. ಇದು ತೂಕ ಕಡಿಮೆ ಮಾಡ್ಕೋಬೇಕು ಅನ್ನೋರು ಜಾಸ್ತಿ ತಿನ್ಬೋದು, ಪ್ರಾಬ್ಲಮ್ ಏನಿಲ್ಲ. ಪಾಲಕ್ ಸೊಪ್ಪನ್ನು ಮಾರ್ನಿಂಗ್ ಟೈಮಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಒಳ್ಳೆಯದು. ಈಗ ನಾನು ಪನ್ನೀರನ್ನ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನು ನಾನು ಎಲ್ಲದನ್ನು ಹಾಕ್ತಾಯಿದ್ದೀನಿ, ಒಂದೊಂದಾಗಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದೇ ಸೈಜಲ್ಲೇ ಕಟ್ ಮಾಡ್ಕೋಬೇಕು ಅಂತ ಏನೂ ಇಲ್ಲ. ನಿಮಗೆ ಯಾವ ಸೈಜಲ್ಲಿ ಇಷ್ಟ ಆಗುತ್ತೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಇದು ಏನಪ್ಪ ಅಂದರೆ ದಪ್ಪ ಇರೋದಕ್ಕಿಂತ ಒಂದು ಮೀಡಿಯಮ್ ಸೈಜಲ್ಲಿ ಇದ್ರೇ ಚೆನ್ನಾಗಿರುತ್ತೆ. ನಾನೊಂದು ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೋಬೋದು. ಹಾಗೆ ಇವಾಗ ನಾನು 1-2 ಮಿನಿಟ್ಸು ಕ್ಲೋಸ್ ಮಾಡಿ ಬಿಟ್ಟಿದ್ದೀನಿ. ಹಾಗೆ ತಿರುಗಿಸ್ತಾ ಇರಿ ಸ್ವಲ್ಪ ಮಧ್ಯದಲ್ಲಿ, ಯಾಕಂದರೆ ಅದು ಹೇಳಿದ್ನಲ್ವ ತಳ ಹಿಡಿಯುತ್ತೆ. ಸ್ವಲ್ಪ ಗಟ್ಟಿ ಇರೋದ್ರಿಂದ ಜಾಸ್ತಿ ನೀರು ಹಾಕಬಾರ್ದು. ಪಾಲಕ್ ಪನ್ನೀರು ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ಈಗ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಕಂಪ್ಲೀಟಾಗಿ ಪಾಲಕ್ ಪನ್ನೀರ್ ರೆಡಿ ಆಗಿಬಿಟ್ಟಿದೆ. ಈಗ ಇದು ಫುಲ್ಲು ಬಾಯ್ಲ್ ಆಗಿ ಪರ್ಫೆಕ್ಟಾಗಿ ಪಾಲಕ್ ಪನ್ನೀರ್ ರೆಡಿ ಆಗಿಬಿಟ್ಟಿದೆ. ಇವಾಗ ನಾನು ಈ ಮೇಲ್ಗಡೆ ಒಂದು ಪನ್ನೀರನ್ನ ತೊಗೊಂಡ್ಬಿಟ್ಟು ಇದನ್ನು ಸ್ವಲ್ಪ ಈ ಥರ ಉದುರಿಸ್ತಾ ಇದ್ದೀನಿ. ಇದು ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ, ಇನ್ನೇನು ಎಕ್ಸ್ಟ್ರಾ ಏನು ಟೇಸ್ಟ್ ಕೊಡುತ್ತೆ ಅಂತ ಏನಿಲ್ಲ. ಯಾಕಂದರೆ ಪನ್ನೀರನ್ನೇ ಹಾಕಿರ್ತೀವಲ್ವ, ಹಾಗಾಗಿ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಇದು ಅಂತ ಹೇಳ್ಬಿಟ್ಟು ನಾನು ಈ ಥರ ಮೇಲ್ಗಡೆ ತುರಿದು ಹಾಕ್ತಾಯಿದ್ದೀನಿ. ಪಾಲಕ್ ಪನ್ನೀರ್ ರೆಡಿಯಾಗಿದೆ. ನೀವು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನೆಕ್ಸ್ಟ್ ಕೂಡ ಪನ್ನೀರಲ್ಲಿ ಇನ್ನೊಂದು ವೆರೈಟಿ ಪನ್ನೀರ್ ಮಸಾಲೆ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋ ಕೂಡ ಮಿಸ್ ಮಾಡದೆ ನೋಡಿ. ಹಾಗೆ ಈ ಪಾಲಕ್ ಪನ್ನೀರ್ ಕೂಡ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಪನ್ನೀರ್ ಅಂದರೆ ನನಗೆ ತುಂಬ ಇಷ್ಟ, ಅದರಲ್ಲೂ ಪಾಲಕ್ ಪನ್ನೀರ್ ಅಂದರೆ ನನಗೆ ತುಂಬ ಇಷ್ಟ. ಪಾಲಕ್ ಪನ್ನೀರು ಅಂತ ಏನಿಲ್ಲ, ಪನ್ನೀರಲ್ಲಿ ಮಾಡೋ ಎಲ್ಲ ವೆರೈಟೀಸ್ ಕೂಡ ರೆಸಿಪೀಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ಇವಾಗ ನೆಕ್ಸ್ಟು ಅದೇ ಹೇಳಿದ್ನಲ್ವ ಪನ್ನೀರ್ ಮಸಾಲೆ ಮಾಡಬೇಕು ಅಂತ ಇದ್ದೀನಿ ಅಂತ, ಆ ರೆಸಿಪಿ ಕೂಡ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮಿಸ್ ಮಾಡಿದೆ ನೋಡಿ. ಎಲ್ಲರಿಗೂ ಬಾಯ್.